ಹಾರ್ಟೆಡ್ ಫನ್ ಲವಿಂಗ್ ಸಿನಿಮಾ ಪೌಡರ್ ಬರ್ತಾ ಇದೆ. ಚಿತ್ರದ ನಿರ್ಮಾಣ ಬಹಳ ವಿಭಿನ್ನವಾಗಿ ಅದ್ಧೂರಿಯಾಗಿ ಮಾಡಿರೋದು ನಮ್ಮೆಲ್ಲರ ಹೆಮ್ಮೆಯ KRG ಸಂಸ್ಥೆ. ಹಾಗೆ ಜನಾರ್ದನ್ ಚಿಕ್ಕಣ್ಣ ಅವರು ಈ ಚಿತ್ರದ ನಿರ್ದೇಶಕರಾಗಿದ್ದಾರೆ. ಸೊ ಈ ಹಿಂದೆ ಎಲ್ಲರೂ ತುಂಬಾ ಇಷ್ಟಪಟ್ಟಂತ ಒಂದು ಗುಲ್ಟು ಅನ್ನೋ ಒಂದು ಸಿನಿಮಾ ಬಂದಿತ್ತು. ಆ ಡೈರೆಕ್ಟರ್ ಈಗ ಪೌಡರ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಸ್ಟಾರ್ ಕಾಸ್ಟ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನಮ್ಮ ಸ್ಯಾಂಡಲ್ವುಡ್ ನ ಏಕೈಕ ದೂತ್ ಬೇಡ ಅಂದ್ರೆ ನಮ್ಮೆಲ್ಲರ ವೆರಿ ಹ್ಯಾಂಡ್ಸಮ್ ವೆರಿ ಪ್ರೀತಿಯ ದಿಗಂತ್ ಅವ್ರಿಗೆ ಬರ್ಲಿ ಚಪ್ಪಾಳೆ. ದಿಗಂತ್ ಅವರೇ, ಹೆಣ್ಮಕ್ಳು ನಿಮ್ಮನ್ನ ನೋಡಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡ್ತಾವ್ರೆ. ಚೆನ್ನಾಗಿ ಬಟ್ಟೆ ಹಾಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಪಕ್ಕದಲ್ಲಿ ಹೆಂಡತಿ ಇದ್ದಾರೆ ಅಂತ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದಾರೆ. ಇನ್ನ ಜಾಸ್ತಿ ರೆಡಿ ಆಗ್ತಾ ಇದ್ದಾರೆ ಅವರು. ನೋಡಿ, ಇವ್ರು ಇಲ್ಲಿ ಹೀರೋ ಇರ್ಬೋದು, ಆದ್ರೆ ಅವರ ಮನೆಯ ಹೀರೋ ಯಾರು? ಆಂಡ್ರಿತಾನೆ. ಸೊ ನಮ್ಮ ಕಾರ್ಯಕ್ರಮದ ಬ್ಯೂಟಿಫುಲ್ ಗೆಸ್ಟ್ ಅಂದ್ರೆ ಆಂಡ್ರಿತಾ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಹಾರ್ಟಿ ವೆಲ್ಕಮ್ ಆಂಡ್ರಿತಾ. ಒಳ್ಳೆ ಚಪ್ಪಾಳೆ ಆಂಟಿಗೆ. ಅಂಡ್ ಈ ಚಿತ್ರದ ಇಬ್ಬರು ಸುಂದರ ನಾಯಕಿಯರು, ಒಬ್ರು ಶರ್ಮಿಳಾ, ಇನ್ನೊಬ್ರು ಧನ್ಯಾ. ಆಹಾ, ಇಬ್ರು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತ ಅಂದ್ರೆ ಸೌಂದರ್ಯಕ್ಕೂ ಸೈ, ಆಕ್ಟಿಂಗಿಗೆ ಸೈ ಸೈ. ಪಿಕ್ಚರ್ ನೋಡಾದ್ಮೇಲೆ ಎಲ್ಲರೂ ಹೇಳೋದು ರೈ ರೈ ಅನ್ನೋ ತರ. ಲೆಟ್ಸ್ ಹಿಯರ್ ಇಟ್ ಫಾರ್ ಧನ್ಯಾ ಹಾಗೂ ಶರ್ಮಿಳಾ. ವೆಲ್ಕಮ್ ವೆಲ್ಕಮ್ ಬ್ಯೂಟೀಸ್, ವೆಲ್ಕಮ್. ಅಂಡ್ ಈ ಚಿತ್ರದಲ್ಲಿ ಇವ್ರು ನಗಿಸ್ತಾರೋ ಅಳಿಸ್ತಾರೋ ಕನ್ಫ್ಯೂಸ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಎಂಟರ್ಟೈನ್ ಅಂತೂ ಮಾಡ್ತಾರೆ. ದ ವೆರಿ ಟ್ಯಾಲೆಂಟೆಡ್ ಅನಿರುದ್ಧ್ ಅವರಿದ್ದಾರೆ. ಹಲೋ ಅನಿರುದ್ಧ್, ಬನ್ನಿ ಚಪ್ಪಾಳೆ. ಸೊ ಚಿತ್ರದ ಸಂಗೀತ ವಾಸುಕಿ ವೈಭವ್ ಅವ್ರು ಮಾಡಿದ್ದಾರೆ. ಅವರ ಹಾಡುಗಳೇ ಹೇಳುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸಾಂಗ್ಸ್ ಅಂತ. ಈಗ ಹಾಡುಗಳು ಅಂದ ತಕ್ಷಣ ಹಾಡಿನ ಜೊತೆ ಆಕ್ಟಿಂಗ್ ಅನ್ನ ಬ್ಲೆಂಡ್ ಮಾಡಿದಂತ ಆಕ್ಟರ್ ಒಬ್ಬರಿದ್ದಾರೆ. ಸೊ ಅವ್ರನ್ನ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡಬೇಕು. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡ ಚಲನಚಿತ್ರರಂಗದ ಸೂಪರ್ ಡೂಪರ್ ಆಕ್ಟರ್ ರವಿಶಂಕರ್ ಸರ್. ಡಾಕ್ಟ್ರೇ, ಇವರು ಡಾಕ್ಟರ್ ಆಗಿ ಎಂಟರ್ಟೈನ್ಮೆಂಟ್ ನ ಇಂಜೆಕ್ಷನ್ ಕೊಟ್ಟಂತ ನಮ್ಮ ಫೇವ್ರೆಟ್ ಡಾಕ್ಟರು. ಇವರ ಜೊತೆ ವೇದಿಕೆ ಮೇಲೆ ನಾನು ಆಗ್ಲೇ ಹೇಳ್ದಲ್ಲ, ನಗಿಸ್ತಾರೋ ಅಳಿಸ್ತಾರೋ ಒಟ್ಟಲ್ಲಿ ನಮ್ಮನ್ನು ಕನ್ಫ್ಯೂಸ್ ಅಂತೂ ಮಾಡ್ತಾರೆ ಈ ಚಿತ್ರದ ಮೂಲಕ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅನಿರುದ್ಧ್ ಪ್ಲೀಸ್. ಇವರೊಬ್ರು ಮಾತ್ರ 4 ಜನ ನಮ್ಮ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲವ್ ಯು ಅಣ್ಣ. ಕನ್ನಡ ಸಿನಿಮಾಗಳಿಗೆ ಹಿಂಗೆ ಸಪೋರ್ಟ್ ಮಾಡ್ಬೇಕಣ್ಣ. ನೀಗ ಮಲಯಾಳೋ எனக்கு மலையாளம் அறியும், பெங்களூரு மலையாளம் அறியும், கன்னடா அறியும், எல்லாம் அறியும். வெல்கம் கேரளா ஃபேன்ஸா? ಕೇರಳ ಫ್ಯಾನ್ಸ್, ಕೇರಳ ಫ್ಯಾನ್ಸ್ ಬರಲಪ್ಪ ಚಪ್ಪಾಳೆ. ಸರ್ ಕೇರಳದಲ್ಲೂ ರಿಲೀಸ್ ಮಾಡ್ತೀವಲ್ಲ ಸರ್ ನಾವು ಸಿನಿಮಾನ, ಸದ್ಯದಲ್ಲೇ ಅಲ್ಲೂ ರಿಲೀಸ್ ಮಾಡೋಣ ಸರ್. ಈಗ ರವಿಶಂಕರ್ ಸರ್ ಹಾಗೂ ಅನಿರುದ್ಧ್ ಸರ್ ಇದ್ದಾರೆ. ರವಿಶಂಕರ್ ಸರ್, ಮೊದಲನೇದಾಗಿ ನಿಮ್ಮ ಮಾತು. ಒಂದು ಮೈಕ್ ಕೊಡಿ ಸರ್. ಇನ್ನೊಂದು ಸರಿ ಬನ್ನಿ. ಎಸ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಲ್ಲ? ಫಸ್ಟ್ ಕ್ಲಾಸ್, ಸೂಪರ್ ಆಗಿರಿ. ಪೌಡ್ರ್ ಹಚ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. 23ಕ್ಕೆ ಎಲ್ಲರೂ ಪೌಡ್ರ್ ಹಚ್ಕೊಂಡ್ಬಿಡಿ, ಎಲ್ಲಿ ಬೇಕಾದ್ರೆ ಹಚ್ಕೊಳ್ಳಿ, ಅದು ಕೇಳಲ್ಲ. ಓಕೆ, ನೀವೆಲ್ಲರೂ ಬಂದು ದಯವಿಟ್ಟು ನಮ್ಮ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟಾಗಿ, ಸ್ಟಾರ್ಟ್ ಟು ಎಂಡಿಂಗ್ವರೆಗೂ, ಶುಭಂವರೆಗೂ. ಯಾಕೆಂದರೆ ಕಂಪ್ಲೀಟ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ಈ ಚಿತ್ರದಲ್ಲಿ ಈಗಾಗಲೇ ನೋಡಿದಿರ, ಒಂದು ಹಾಡು ಬಂತು. ಹಾಡಲ್ಲಿ ಎಷ್ಟು ಜನ ಕಲಾವಿದರು ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ನಗಿಸ್ತಾರೆ, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ನಾನು ಪದೇ ಪದೇ ಹೇಳೋ ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ 23ಕ್ಕೆ ಬನ್ನಿ. 23ರಿಂದ 100 ದಿನಗಳ ಕಾಲ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಒಟ್ಟು 100 ಡೇಸ್ ಆಗಬೇಕು ನಮ್ಮ ಸಿನಿಮಾ ಅಷ್ಟೇ. ಯಾಕೆಂದರೆ ನಾವು ಸುಮಾರು ವರ್ಷಗಳಿಂದ ಕನ್ನಡ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಿದ್ವಿ, ಯಾಕೆ ನಮ್ಮ ಜನ ಕನ್ನಡ ಸಿನಿಮಾಗೆ ಬರ್ತಿಲ್ಲ ಅಂತ. ಆದರೆ ನನ್ನ ಆತ್ಮೀಯ ಗೆಳೆಯರಿಬ್ಬರ ಸಿನಿಮಾ ಇವತ್ತು ರಿಲೀಸ್ ಆಯಿತು, ನಿನ್ನೆ ಮೊನ್ನೆ. ಒಂದು ಭೀಮಾ, ಮತ್ತೊಂದು ಕೃಷ್ಣಂ ಪ್ರಣಯಂ ಸಖಿ. ಅಂದರೆ ನಮ್ಮ ದುನಿಯಾ ವಿಜಯ್ ಅವ್ರದ್ದು ಹಾಗೂ ನಮ್ಮ ಗಣೇಶ್ ಅವ್ರದ್ದು. ಎರಡಕ್ಕೂ ಕೂಡ ನಮ್ಮ ನೋವನ್ನು ನಮ್ಮ ಚಿತ್ರರಂಗದ ನೋವನ್ನು ಅರ್ಥಕೊಂಡಂಥ ನಮ್ಮ ಜನ ಮತ್ತೊಮ್ಮೆ ಥಿಯೇಟ್ರಿಗೆ ನುಗ್ಗಿ ಬರ್ತಾ ಇರೋದು ನೋಡಿ ತುಂಬ ಖುಷಿಯಾಗೋಯ್ತು. ಯಾಕೆಂದರೆ ನಮ್ಮ ಕರ್ನಾಟಕ ಜನ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ, ಅವರು ಬಿಡೋದು ಇಲ್ಲ ಅಂತ 2 ಚಿತ್ರಗಳಿಂದ ಗೊತ್ತಾಗಿದೆ. ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ 2 ಚಿತ್ರಗಳು ಕೂಡ ತುಂಬ ಹೌಸ್ಫುಲ್ ಹೋಗ್ತಾ ಇದೆ.
ಇದು ನಾನು ಹೆಮ್ಮೆಯಿಂದ ಹೇಳ್ಕೊತಿರೋದು. ನಮ್ಮ ಕನ್ನಡ ಚಿತ್ರರಂಗ, ನಮ್ಮ ಕನ್ನಡ ಸಿನಿಮಾಗಳು ಹಾಗೂ ನಮ್ಮ ಕನ್ನಡ ಚಿತ್ರದ ಬಗ್ಗೆ ನೀವಿಟ್ಟಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ, ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಮತ್ತು ನಿಮ್ಮ ಬರುವಿಕೆಯನ್ನು ನಮ್ಮ ಪೌಡರ್ ಚಿತ್ರ 23ಕ್ಕೆ ಅದೇ ನಿರೀಕ್ಷೆಯನ್ನು ನಾವು ಕೂಡ ಮಾಡ್ತಿರ್ತೀವಿ. ದಯವಿಟ್ಟು ಇಡೀ ಕುಟುಂಬ ಸಮೇತ ಬನ್ನಿ. ಇಡೀ ಕುಟುಂಬಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಹಾಗಾಗಿ ನಿಮ್ಮ ಬರುವಿಕೆಯನ್ನು ಪ್ರತಿ ಥಿಯೇಟ್ರಿಗೂ ಬಂದು ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ, ನಿಮ್ಮೆಲ್ಲರನ್ನ ಬರಮಾಡ್ಕೊಳ್ತೀವಿ. ನೋಡೋದನ್ನ ಮರಿಬೇಡಿ. ನೋಡ್ತೀರಲ್ಲ? ಥ್ಯಾಂಕ್ ಯು ರವಿಶಂಕರ್ ಸರ್. ಅನಿರುದ್ಧ ಆಗ್ತಿದೆ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವು ಕನ್ನಡಿಗರು ಹೌದು, ಆದರೂ ನಾವು ಭಾರತೀಯರು ಕೂಡ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ಆಮೇಲೆ ಮಾಲ್ ಆಫ್ ಏಷ್ಯಾದಲ್ಲಿ ಇದ್ದೀವಿ. ಇದೊಂದು ಬೆಂಗಳೂರಿಗೆ ಒಂದು ದೊಡ್ಡ ಹೆಮ್ಮೆ. ಲಾರ್ಜೆಸ್ಟ್ ಮಾಲ್ ಆಫ್ ಏಷ್ಯಾದಲ್ಲಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಎವರ್ ಕನ್ನಡ ಫಿಲ್ಮ್ ಟು ಡೂ ಅನ್ ಇವೆಂಟ್ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ದ ಸಪೋರ್ಟ್. ನಾನು ಅನುಶ್ರೀ ಥರ ಮಾತಾಡೋಕ್ಕಾಗಲ್ಲ, ಅವರು ಬೇರೆ ಲೆವೆಲಲ್ಲೇ ಇದ್ದಾರೆ. ಬಟ್ ಎನಿವೇ, ಆಗಸ್ಟ್ 23rd ಪ್ಲೀಸ್ ನಿಮ್ಮ ಎಲ್ಲಿ ಯಾವ್ದು ನಿಮ್ಮ ಸಿನಿಮಾ ಹಾಲ್ ಯಾವ್ದು ಹತ್ತಿರ ಇದೆಯೋ ಪ್ಲೀಸ್ ಅಲ್ಲಿ ಹೋಗ್ಬಿಟ್ಟು ಪೌಡರ್ ಸಿನಿಮಾ ನೋಡಿ. ಪೌಡರ್ ನೋಡಿ ಮಾಡಬೇಡಿ. ನೀವು ಆ ಥರ ಬರ್ತಿದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ. ಥ್ಯಾಂಕ್ ಯು ರವಿಶಂಕರ್ ಸರ್. ಥ್ಯಾಂಕ್ ಯು ಅನಿರುದ್ಧ ಅವರೇ. ಥ್ಯಾಂಕ್ ಯು ಸೋ ವೆರಿ ಮಚ್.